ಈ ವಿಡಿಯೋದಲ್ಲಿ ಟ್ರೆಪೆಜಿಯಮ್ದು ಏರಿಯಾ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಏರಿಯಾ ಆಫ್ ಟ್ರೆಪೆಜಿಯಮ್ ಅಂದರೆ ಅದರ ಫಾರ್ಮುಲಾ ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡು. ಇದೊಂದು ಪ್ಯಾರಲಲ್ ಸೈಡು, ಇದೊಂದು ಪ್ಯಾರಲಲ್ ಸೈಡು, ಎರಡೂ ಕೂಡಬೇಕು. 2 + 3 ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್. ಇದು ಅದು 1 ಯೂನಿಟ್ ಪರ್ಪೆಂಡಿಕ್ಯುಲರ್ ಹೈಟು. 2 + 3 ಎಷ್ಟಾಯಿತು? 5. ಇವಾಗ ಹಾಫ್ ಟೈಮ್ಸ್ ಆಫ್ 5 ಟೈಮ್ಸ್ ಆಫ್ 1 ಅಂತ ಮಾಡಬೇಕು. 2 5ನ ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಹಂಗಾಗಿ ಮೇಲ್ಗಡೆ 5 1 5 ಮತ್ತು 5 1 5. 5/2 ಸ್ಕ್ವೇರ್ ಯೂನಿಟ್ಟು ಈ ಟ್ರೆಪೆಜಿಯಮ್ದು ಟೋಟಲ್ ಏರಿಯಾ. ಅದೇ ಥರ ಇನ್ನೊಂದು ಟ್ರೆಪೆಜಿಯಮ್ ತೆಗಿಬೇಕು. ಈ ಟ್ರೆಪೆಜಿಯಮಲ್ಲಿ ಏನಂತ ಕೊಟ್ಟವ್ರೆ? ಕೆಳಗಡೆ ಬೇಸ್ ಲೆಂತು 2 ಯೂನಿಟ್ಟು, ಮೇಲ್ಗಡೆ ಪ್ಯಾರಲಲ್ ಸೈಡ್ದು 1 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 1 ಯೂನಿಟ್ಟು. ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಏರಿಯಾ ಆಫ್ ಟ್ರೆಪೆಜಿಯಮ್ ಅಂದರೆ ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡು. ಈ ಸೈಡ್ನ ಕೂಡೋದು ಮಾಡಬೇಕು. 1 ಯೂನಿಟ್ಟು ಮೇಲ್ಗಡೆ ಪ್ಯಾರಲಲ್ ಸೈಡು, ಕೆಳಗಡೆ ಪ್ಯಾರಲಲ್ ಸೈಡ್ 2 ಯೂನಿಟ್ಟು. 1 + 2 ಟೈಮ್ಸ್ ಆಫ್ ಇದು ಪರ್ಪೆಂಡಿಕ್ಯುಲರ್ ಹೈಟು 1 ಯೂನಿಟ್ಟು. ಹಾಫ್ ಟೈಮ್ಸ್ ಆಫ್ 1 + 2 ಎಷ್ಟಾಯಿತು? 3 ಟೈಮ್ಸ್ ಆಫ್ 1. 3 1 3 ಮತ್ತು 3 1 3. 3/2 ಸ್ಕ್ವೇರ್ ಯೂನಿಟ್ಟು ಈ ಟ್ರೆಪೆಜಿಯಮ್ದು ಟೋಟಲ್ ಏರಿಯಾ. ಇವಾಗ ಇನ್ನೊಂದು ಟ್ರೆಪೆಜಿಯಮ್ ತಗೋಬೇಕು. ಈ ಟ್ರೆಪೆಜಿಯಮಲ್ಲಿ ಏನಂತ, ಈ ಬೇಸ್ ಲೆಂತ್ 5 ಯೂನಿಟ್ಟು, ಇದು 2 ಯೂನಿಟ್ಟು, 2 ಪ್ಯಾರಲಲ್ ಸೈಡ್ಗಳು. ಇದ್ರದ್ದು ಪರ್ಪೆಂಡಿಕ್ಯುಲರ್ ಹೈಟು 1 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಏನಂತ ಮಾಡಬೇಕು? ಇವಾಗಲೂ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಏರಿಯಾ ಆಫ್ ಟ್ರೆಪೆಜಿಯಮ್ ಎಷ್ಟು? ಇವಾಗಲೂ ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡು. ಈ ಸೈಡ್ನ ಕೂಡೋದು ಮಾಡಬೇಕು. 2 + 5 ಯೂನಿಟ್ ಟೈಮ್ಸ್ ಆಫ್ ಇದು ಪರ್ಪೆಂಡಿಕ್ಯುಲರ್ ಹೈಟು 1 ಯೂನಿಟ್ಟು. 2 + 5 ಎಷ್ಟಾಯಿತು? 7 ಯೂನಿಟ್ ಆಯಿತು. ಅಲ್ಲಿಗೆ ಇದು ಹಾಫ್ ಟೈಮ್ಸ್ ಆಫ್ 7 ಟೈಮ್ಸ್ ಆಫ್ 1. 2 7ನ ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಹಂಗಾಗಿ 7 1 7, 7 1 ಮತ್ತು 7. ಮೇಲ್ಗಡೆ ನ್ಯೂಮರೇಟ್ರಲ್ಲಿ 7, ಕೆಳಗಡೆ 2 ಡಿನಾಮಿನೇಟ್ರಲ್ಲಿ 7/2 ಸ್ಕ್ವೇರ್ ಯೂನಿಟ್ಟು ಈ ಟ್ರೆಪೆಜಿಯಮ್ದು ಟೋಟಲ್ ಏರಿಯಾ. ಅದೇ ಥರ ಇನ್ನೊಂದು ಟ್ರೆಪೆಜಿಯಮ್ ತಗೋಬೇಕು. ಈ ಟ್ರೆಪೆಜಿಯಮಲ್ಲಿ ಏನಂತ ತಗೋಬೇಕು? ಇದು ಕೆಳಗಡೆ ಬೇಸ್ ಯೂನಿಟ್ ಏನಂತ ಕೊಟ್ಟವ್ರೆ? ಇದರಲ್ಲಿ 10 ಯೂನಿಟ್ ಅಂತ ಕೊಟ್ಟವ್ರೆ. ಮೇಲ್ಗಡೆ 2 ಯೂನಿಟ್ಟು, ಇದು ಪರ್ಪೆಂಡಿಕ್ಯುಲರ್ ಹೈಟು 1 ಯೂನಿಟ್ಟು. ಇವಾಗ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಟ್ರೆಪೆಜಿಯಮಲ್ಲಿ ಏರಿಯಾ ಆಫ್ ಟ್ರೆಪೆಜಿಯಮ್ಮು ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡು. ಈ ಸೈಡ್ನ ಕೂಡೋದು ಮಾಡಬೇಕು. 2 + 10 ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು 1 ಯೂನಿಟ್ಟು. 2 + 10 ಎಷ್ಟು? 12. ಇದು ಹಾಫ್ ಟೈಮ್ಸ್ ಆಫ್ 12 ಟೈಮ್ಸ್ ಆಫ್ 1. 2 1 2 6. ಕೆಳಗಡೆ ಡಿನಾಮಿನೇಟ್ರ್ ನ್ಯೂಮರೇಟ್ರು ಡಿವೈಡ್ ಮಾಡ್ಬೋದು. 6 1 6 ಮತ್ತು 6 1 6. 6 ಸ್ಕ್ವೇರ್ ಯೂನಿಟ್ಟು ಈ ಟ್ರೆಪೆಜಿಯಮ್ದು ಟೋಟಲ್ ಏರಿಯಾ. ಅದೇ ಥರ ಇನ್ನೊಂದು ಟ್ರೆಪೆಜಿಯಮ್ ತಗೋಬೇಕಿಲ್ಲಿ. ಇದು ಫೈನಲ್ ಟ್ರೆಪೆಜಿಯಮ್ಮು. ಈ ಟ್ರೆಪೆಜಿಯಮಲ್ಲಿ ಏನಂತ ಕೊಟ್ಟವ್ರೆ ಅಂದರೆ ಕೆಳಗಡೆ ಬೇಸ್ ಲೆಂತು 10 ಯೂನಿಟ್ಟು, ಮೇಲ್ಗಡೆ 5 ಯೂನಿಟ್ಟು, ಇದು ಪರ್ಪೆಂಡಿಕ್ಯುಲರ್ ಹೈಟು 1 ಯೂನಿಟ್ಟು. ಇವಾಗಲೂ ಅಷ್ಟೇ ಏರಿಯಾ ಎಷ್ಟು ಅಂತ ಕಂಡುಹಿಡಿಯಬೇಕು. ಏರಿಯಾ ಆಫ್ ಟ್ರೆಪೆಜಿಯಮ್ ಅಂದರೆ ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡು. ಮೇಲ್ಗಡೆ ಸೈಡು ಕೆಳಗಡೆ ಸೈಡ್ನ ಕೂಡೋದು ಮಾಡಬೇಕು. 5 + 10 ಟೈಮ್ಸ್ ಆಫ್ ಇದು ಪರ್ಪೆಂಡಿಕ್ಯುಲರ್ ಹೈಟು 1 ಯೂನಿಟ್ಟು. 5 + 10 ಅಂದರೆ 15. ಆಮೇಲೆ ಹಾಫ್ ಟೈಮ್ಸ್ ಆಫ್ 15 ಟೈಮ್ಸ್ ಆಫ್ 1 ಅಂತ ಮಾಡಬೇಕು. ಮೇಲ್ಗಡೆ 15 1 15 ಮತ್ತು 15 1 15, 15/2 ಸ್ಕ್ವೇರ್ ಯೂನಿಟ್ಟು ಈ ಟ್ರೆಪೆಜಿಯಮ್ದು ಏರಿಯಾ. ಅದೇ ಥರ ಇನ್ನೊಂದು ಟ್ರೆಪೆಜಿಯಮ್ ಹೇಳಿರ್ತೀನಿ. ಇದ್ರದ್ದು ಏರಿಯಾ ಕಂಡುಹಿಡಿದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಟ್ರೆಪೆಜಿಯಮಲ್ಲಿ ಏನಂತ, ಇದು ಬೇಸ್ ಲೆಂತು 11 ಯೂನಿಟ್ಟು, ಮೇಲ್ಗಡೆ ಪ್ಯಾರಲಲ್ ಸೈಡ್ದು 7 ಯೂನಿಟ್ಟು, ಈ ಪರ್ಪೆಂಡಿಕ್ಯುಲರ್ ಹೈಟು 1 ಯೂನಿಟ್ಟು. ಇದ್ರದ್ದು ಏರಿಯಾ ಎಷ್ಟು ಅಂತ ಹೇಳಬೇಕು. ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ ಇದನ್ನು. ಬಾಯ್.